ಓಂ ಗುರುಭ್ಯೋ ನಮಃ. ಓಂ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳು ಹೇಗಿರ್ತದೆಂದು, ಈ ರಾಶಿಯ ಸಂಪೂರ್ಣ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನೀವು ನೋಡೋಣ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ಹಳೆಯ ಸಾಲದಿಂದ ಮುಕ್ತಿ ಸಿಗುತ್ತದೆ. ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ಸಿಗುತ್ತದೆ. ಆದಾಯ ಚೆನ್ನಾಗಿದ್ರು ಕೂಡ ತಿಂಗಳ ಮಧ್ಯಭಾಗದಲ್ಲಿ ವೈದ್ಯಕೀಯ ಖರ್ಚುಗಳು ಹೆಚ್ಚಾಗುತ್ತದೆ. ಈ ತಿಂಗಳು ನೀವು ಹಣವನ್ನ ಉಳಿತಾಯ ಮಾಡಕ್ಕೆ ಒಳ್ಳೆಯ ಸಮಯ ಅನ್ನಬಹುದು. ನೀವು ಉದ್ಯೋಗದ ಪಾಲಿಗೆ ಶತ್ರುಗಳ ಮೇಲೆ ನಿಮಗೆ ಮೇಲ್ಗೈ ಸಿಗುವಂತ ಸಾಧ್ಯತೆ ಇದೆ. ಆಫೀಸಿನಲ್ಲಿ ನಿಮ್ಮನ್ನ ಕಾಲ್ ಎಳೆಯುತ್ತಿದ್ದವರಿಗೆ ಸರಿಯಾದ ಉತ್ತರ ಸಿಗುತ್ತದೆ. ಮತ್ತೆ ಹೊಸ ಕೆಲಸ ಹುಡುಕುವವರಿಗೆ ಈ ತಿಂಗಳು ಒಳ್ಳೆಯ ಆಫರ್ ಸಿಗುತ್ತದೆ. ನಿಮ್ಮ ಮಾತಿನಲ್ಲಿ ಕಠೋರತೆ ಇರುತ್ತದೆ, ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಮತ್ತೆ ಬಿಸ್ನೆಸ್ ಮಾಡೋರಿಗೆ ಕಾಂಪಿಟಿಷನ್ ಜಾಸ್ತಿ ಇರುತ್ತದೆ. ಆದ್ರೆ ನಿಮ್ಮ ಸ್ಟ್ರಾಟಜಿಯಿಂದ ಮಾರುಕಟ್ಟೆಯಲ್ಲಿ ನೀವು ನಿಲ್ತೀರಾ. ಯಾರೆಲ್ಲ ಹೋಟೆಲ್ ಬಿಸ್ನೆಸ್ ಎಲ್ಲ ಮಾಡ್ತಿದಾರ, ಪ್ರಾಪರ್ಟಿ ಡೀಲಿಂಗ್ ಆಗ್ಲಿ, ಮತ್ತೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಳ್ಳೆಯ ತರ ಲಾಭವಿದೆ. ಹೊಸ ಬಿಸ್ನೆಸ್ ನಿಮಗೆ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ. ಮತ್ತೆ ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡೋದಾದರೆ, ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರ್ತದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಮನೆಯಲ್ಲಿ ವಾದಗಳು ನಡೆಯುತ್ತದೆ. ಪ್ರೇಮಿಗಳಿಗೆ ಸಖತ್ ತಿಂಗಳನ್ನುವಂಥದ್ದು ಹೇಳ್ಬೋದು. ಸಂಗಾತಿಯ ಜೊತೆಗೆ ಟ್ರಿಪ್ ಹೋಗುವಂತ ಸಾಧ್ಯತೆ ಆಗುತ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಒಳ್ಳೆ ಕಡೆಯಿಂದ ಮದುವೆ ಪ್ರಸ್ತಾಪ ಬರುತ್ತದೆ. ಮತ್ತೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಿಸಿಲಿನ ಧಗೆಯಿಂದ BP ಏರುಪೇರು ಆಗಬಹುದು, ತಲೆನೋವು ಕಾಡಬಹುದು. ನೀವು ವಾಹನ ಚಲಿಸುವಾಗ ತುಂಬಾ ಜಾಗೃತವಾಗಿರಿ. ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಪ್ರತಿದಿನ ಪ್ರಾಣಾಯಾಮ ಮಾಡಿ. ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಆಗಲಿ, ಆಂಜನೇಯ ಸ್ವಾಮಿಗೆ ಭೇಟಿ ಕೊಡಿ. ದೇವರಿಗೆ ಕೆಂಪು ಹೂವನ್ನು ಅರ್ಪಿಸಿ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಶ್ರೀಗಂಧ ಪುಡಿ ಅದನ್ನು ಹಾಕಿ ಸ್ನಾನ ಮಾಡಿ. ಪ್ರತಿದಿನ ಓಂ ಕುಜಾಯ ನಮಃ ಎಂದು ಪಠನೆ ಮಾಡಿ ಪೂಜೆ ಮಾಡಿ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.